ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲಕ್ಷ್ಮಿ, ಇನ್ನು ಎಷ್ಟು ದಿನ ಹೀಗೆ ಹಠ ಮಾಡ್ತೀಯಾ? ನಮ್ಮ ಮಗಳನ್ನ ಅವ್ರ ಮನೆಗೆ ಕಳ್ಸಾಗಿದೆ. ಮದುವೆ ಆದ್ಮೇಲೆ ಮಗಳನ್ನ ಅಳಿನ ಮನೆ ಕರೆದು ಸತ್ಕಾರ ಮಾಡೋದು ನಮ್ಮ ಕರ್ತವ್ಯ. ಆ ಯೋಗ್ಯತೆ ಅವನಿಗಿಲ್ಲ. ನನ್ನ ಮಗಳ ಕುತ್ತಿಗೆಗೆ ತಾಳಿ ಕಟ್ಟಿದ್ದಾನೆ, ಅದಕ್ಕೆ ನಾನು ಎಲ್ಲ ಸಹಿಸ್ಕೊಂಡಿದ್ದೀನಿ. ಹಾಗಂತ ಅದೇ ನನ್ನ ಬಲಹೀನತೆ ಅಂತ ಅನ್ಕೋಬೇಡಿ. ನೋಡ್ ಲಕ್ಷ್ಮಿ, ನಾವು ತಿಂದು ಬಿಸಾಕಿದ ಎಲೆ ತಿಂದು ಗೋಮಾತೆ ನಮಗೆ ಪರಿಶುದ್ಧವಾದ ಹಾಲು ಕೊಡ್ತಾಳೆ. ಸಣ್ಣವರು ತಪ್ಪು ಮಾಡಿದಾಗ ಅದನ್ನು ಕ್ಷಮಿಸಿ ದೊಡ್ಡವರಾದವರು ನಾವು ಮುಂದೆ ಹೇಗಿರಬೇಕು ಅಂತ ಬುದ್ಧಿವಾದ ಹೇಳಬೇಕು. ಗೋಮುಖ ವ್ಯಾಘ್ರದವನ್ನ ಗೋಮಾತೆಗೆ ಹೊಲಿಸ್ಬೇಡಿ. ಅವನ್ ಮಾಡಿದ್ದು ಸಣ್ಣ ತಪ್ಪಲ್ಲ, ಕ್ಷಮಿಸಿ ಒಪ್ಕೊಳ್ಳೋದಕ್ಕೆ. ನಂಬಿಕೆ ದ್ರೋಹ, ಅದನ್ನ ಹೇಗೆ ಕ್ಷಮಿಸೋದಕ್ಕಾಗತ್ತೆ? ನಿನ್ನ ದೃಷ್ಟಿನಲ್ಲಿ ಅವನು ಮಾಡಿರೋ ತಪ್ಪು, ಅವ್ರ ದೃಷ್ಟಿನಲ್ಲಿ ಅದು ಸರಿ. ನೀನು ಬರೀ ಸಿದ್ದು ಮೇಲೆ ದ್ವೇಷನೇ ತಲೆಗೆ ತುಂಬಿಕೊಂಡಿದ್ದೀಯೇ ಹೊರತು ನಮ್ಮ ಮಗಳ ಬಗ್ಗೆ ಯೋಚನೆ ಮಾಡಿದ್ಯಾ? ಆ ಮನೇಲಿ ಬದುಕಬೇಕಾಗಿರೋಳು ನಮ್ಮ ಮಗಳು. ಕ್ಷಮಿಸಿ, ಈ ವಿಷಯದಲ್ಲಿ ನನ್ನ ನಿರ್ಧಾರ ಬದಲಾಗಲ್ಲ. ಲಕ್ಷ್ಮಿ, ಅಂಕಲ್, ನೀವೆಷ್ಟು ಒಳ್ಳೆಯವರು. ಭಾವನಮ್ಮಂಗೆ ಅರ್ಥನೇ ಆಗಲ್ಲ ಅಲ್ವಾ? ಮುದ್ದಮ್ಮ, ಬಾಯಲ್ಲಿ ನೀನು ಏನವ ನೀನು ಯಾವಾಗ ನೋಡಿದ್ರು ನನ್ನ ಅಂಕಲ್ ಅಂಕಲ್ ಅಂತ ಕರೆದಿಯ? ಮತ್ತಿನ್ನೇನಂತ ಕರಿಬೇಕು? ಈಗ ನಾನು ನಿಮ್ಮ ಭಾವನಮ್ಮನ ಮದುವೆ ಆಗಿದ್ದೀನಿ ಅಂದಮೇಲೆ ನೀನು ನನಗೆ ಏನಂತ ಕರಿಬೇಕು? ಏನಂತ ಅನ್ಬೇಕು? ಅಪ್ಪ. ಮುದ್ದಮ್ಮ, ಏನಾಯ್ತವ? ಯಾಕೆ ಅಳ್ತಿದ್ಯವ? ನಮ್ಮ ಅಪ್ಪ ಅಜ್ಜಿ ಬಿಟ್ಟು ದೂರ ಹೋದ್ರು. ಭಾವನಮ್ಮ ಹೇಳಿದ್ರು ಅವ್ರು ದೇವ್ರ ಹತ್ರ ಹೋಗಿದಾರಂತೆ. ಒಳ್ಳೆಯವ್ರನ್ನ ದೇವ್ರು ಬೇಗ ಕರ್ಸ್ಕೊತಾರಂತೆ. ಅವ್ರು ಮತ್ತೆ ಬಂದೇ ಇಲ್ಲ ಅಂಕಲ್. ಮುದ್ದಮ್ಮ, ಈಗ ದೇವ್ರ ಹತ್ರಕ್ಕೆ ನಿಮ್ಮಪ್ಪ ಹೋಗಿರೋದಕ್ಕೆ ಅಲ್ವೇ ದೇವರು ಭಾವನಮ್ಮನ ನನ್ಗೆ ಕೊಟ್ಟಿದ್ದು. ನೀನು ದುಃಖ ಪಡ್ಬೇಕನವ. ಹೌದು, ಅದಕ್ಕೆ ನಾನು ನಿಮಗೆ ಅಪ್ಪ ಅಂತ ಕರೆಯಲ್ಲ. ಯಾಕೆಂದ್ರೆ ದೇವ್ರಿಗೆ ಅಪ್ಪ ಅಂದ್ರೆ ಇಷ್ಟ ಆಗ್ತಾರೆ. ನನಗೆ ನೀವು ಬೇಕು, ಅದಕ್ಕೆ ನಾನು ಅಂಕಲ್ ಅಂತ ಕರಿತೀನಿ. ಅಂಕಲ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.